SK ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನಿವತ್ತು KN ಕಾರ್ತಿಕ್ ಎಂಬತಕ್ಕಂಥವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕಣಸಂದ್ರ ಗ್ರಾಮದ ನಾಗರಾಜ್ ಅವರ ಸುಪುತ್ರರು, ನಮ್ಮ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥವರು. ಇವ್ರ ಮಗ ಏನು ಗೋವಾದಲ್ಲಿ ನಡೆದಂಥ ಒಂದು ಸ್ಕೂಲ್ ಸ್ಪೋರ್ಟ್ಸ್ ಎಜುಕೇಷನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬತಕ್ಕಂಥವರು ನ್ಯಾಷನಲ್ ಲೆವೆಲ್ ಒಂದು ಬ್ಯಾಡ್ಮಿಂಟನ್ ಒಂದು ಕ್ರೀಡೆಯನ್ನು ಆಯೋಜಿಸಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಇವರು ಮುಳಬಾಗಿಲಿಂದ 3 ಜನ ಆಯ್ಕೆಯಾಗಿರ್ತಾರೆ. ಅದರಲ್ಲಿ ನಮ್ಮ KN ಕಾರ್ತಿಕ್ ಅವರು ಪ್ರಥಮ ಸ್ಥಾನ ಪಡ್ಕೊಂಡು ಗೋಲ್ಡ್ ಮೆಡಲಿಸ್ಟು ಕೂಡ ಆಗಿರ್ತಾರೆ. ಸೊ ಈಗ ಅವರು ಇಂಡೋ ನೇಪಾಲ್ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಬ್ಯಾಡ್ಮಿಂಟನ್ ಇದಕ್ಕೆ ಭಾರತದಿಂದ ಆಯ್ಕೆ ಆಗಿದ್ದಾರೆ. ಸೊ ಅವರು ನಾಳೆದ್ದು ಇಲ್ಲಿ ನೇಪಾಳಕ್ಕೆ ಹೋಗಬೇಕಾಗಿದೆ. ಅವರ ಒಂದು ಏನು ಕ್ರೀಡೆಯಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಆಸಕ್ತಿಯನ್ನು ನೋಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡಬೇಕೆಂಬತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕೈಯಲ್ಲಾದಂಥ ಒಂದು ಧನ ಸಹಾಯವನ್ನು ಅವ್ರು ಮಾಡ್ತಾಯಿದ್ದೀನಿ. ಸೊ ನಿಜವಾಗ್ಲೂ ಕೂಡ ಅವರ ಒಂದು ಮುಂದಿನ ಒಂದು ಏನು ಕ್ರೀಡೆ ಏನಿದೆ ಅದನ್ನು ಜಯಬೇರಿಯನ್ನು ಸಾಧಿಸಿ ಭಾರತಕ್ಕೆ ಒಂದು ಒಳ್ಳೆಯ ಒಂದು ಕೀರ್ತಿಯನ್ನು ತರಬೇಕು, ಅವರ ಒಂದು ಪ್ರಜ್ವಲ ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನೊಂದು ಅಲ್ಲಿ ಇಂಡೋ ನೇಪಾಲ್ ಇದರಲ್ಲಿ ನಡೀತಕ್ಕಂಥ ಅಂತಾರಾಷ್ಟ್ರೀಯ ಒಂದು ಕ್ರೀಡೆಯಲ್ಲಿ ಅವರು ಗೆಲುವನ್ನು ಸಾಧಿಸಿದರೆ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಅವರಿಗೆ ಒಂದು ಮಾನ್ಯತೆಯನ್ನು ಪಡ್ಕೊಳ್ಳುವಂಥ ಇದಿದ್ದು ಅವರಿಗೆ ಒಂದು ಜಾಬನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಭಾಳಷ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಸಹಾಯ ಆಗ್ತಕ್ಕಂಥ ಸೂಚನೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ KN ಕಾರ್ತಿಕ್ ಅವರು ಶ್ರಮವಹಿಸಿ ಒಂದು ಒಳ್ಳೆ ಕ್ರೀಡಾಪಟುವಾಗಿ ಹೊರಹೊಮ್ಮಿದ್ದಾರೆ. ನಮ್ಮ ದೇಶದ ಒಂದು ಪ್ರತಿಷ್ಠತೆಯನ್ನು ಎತ್ತಿಡಿತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಗೆಲುವು ಸಾಧಿಸಬೇಕು. ನಮ್ಮ ಈ ದೇಶದ ಒಂದು ಕೀರ್ತಿ ಪತಾಕೆಯನ್ನು ಅತ್ಯುನ್ನಕ್ಕೆ ತೆಗೆದುಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಅವರ ಒಂದು ಜೀವನ ಪ್ರಜ್ವಲವಾಗಿರಲಿ ಅಂತ ಆಶಿಸ್ತಾ, ನಾವೆಲ್ಲರೂ ಕೂಡ ಒಂದು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ನಮ್ಮ ಕಣಸಂದ್ರ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು, ನಮ್ಮ ನಾಗರಾಜ್ ಅವರು ಕೂಡ ನಮಗೆಲ್ಲರೂ ಕೂಡ ನಮ್ಮ ಜೊತೆ ಇದ್ದು ನಮಗೆ ಕೈ ಜೋಡಿಸಿರ್ತಕ್ಕಂಥವ್ರು. ಅವ್ರ ಸಹಾಯವನ್ನು ಕೂಡ ನಾವು ಯಾವತ್ತೂ ಕೂಡ ಮರೆಯೋಂಗಿಲ್ಲ. ಆ ನಿಟ್ಟಿನಲ್ಲಿ ಆ ಮಗುವಿನ ಒಂದು ಭವಿಷ್ಯ KN ಕಾರ್ತಿಕ್ ಅವರ ಒಂದು ಭವಿಷ್ಯ ಪ್ರಜ್ವಲವಾಗಿರಲಿ, ದೇವರು ಒಳ್ಳೇದು ಮಾಡಲಿ, ಗೆಲುವನ್ನು ಸಾಧಿಸ್ಕೊಂಡು ಬರಬೇಕು ಅಂತ ಹೇಳಿ ನನ್ನ ದೇವರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್.